ಅಮೆರಿಕ ವಿರುದ್ಧ ಸಿಡಿದೆದ್ದ ಭಾರತ 5 ವರ್ಷ ನಂತರ ಬಲಿಷ್ಠ ಏಷ್ಯಾ ಕೂಟ ಸೇರ್ಪಡೆ. ವ್ಯಾಪಾರದಿಂದಲೇ ಟ್ರಂಪ್ಗೆ ಮೂಗುದಾರ. ಏನಿದು ಭಾರತ RCEP ತಂತ್ರ? ನಮಸ್ಕಾರ ಸ್ನೇಹಿತರೆ. ಸುಂಕದ ಮತ್ತಿನಲ್ಲಿ ಮದವೇರಿದ ಕುದುರೆಯಂತಾಡ್ತಿರುವ ಅಮೆರಿಕಗೆ ಭಾರತ ಮತ್ತೊಂದು ಪೆಟ್ಟು ಕೊಡೋಕೆ ಮುಂದಾಗಿದೆ. ವ್ಯಾಪಾರದಿಂದ ಜಗತ್ತನ್ನೇ ಕುಣಿಸ್ತೀನಿ ಅಂತ ಇರೋ ಸುಂಕ ಸಾಮ್ರಾಟ ಟ್ರಂಪ್ಗೆ ವ್ಯಾಪಾರದಿಂದಲೇ ಹೊಡೆತ ಕೊಡೋಕೆ ಸಜ್ಜಾಗಿದೆ. ಬರೋಬ್ಬರಿ 5 ವರ್ಷಗಳ ನಂತರ ವಿಶ್ವದ ಅತಿದೊಡ್ಡ ವ್ಯಾಪಾರ ಕೂಟ ಸೇರ್ತಾ ಇದೆ. ಬ್ರಿಕ್ಸ್ಗಿಂತಲೂ ಬಲಿಷ್ಠ RCEP ಕೂಟಕ್ಕೆ ಮತ್ತೆ ಕಾಲಿಡ್ತಾ ಇದೆ. ಅಮೆರಿಕದ ವಿರುದ್ಧ ಏಷ್ಯನ್ ಶಕ್ತಿಯನ್ನ ಒಗ್ಗೂಡಿಸ್ತಾ ಇದೆ. ಇದರಿಂದ ಬೆಚ್ಚಿಬಿದ್ದ ಟ್ರಂಪ್ ರಾತ್ರೋರಾತ್ರಿ ಏಷ್ಯಾ ವಿಚಾರದಲ್ಲಿ ಪಳಗಿದ ತಮ್ಮ ನಂಬಿಕಸ್ಥನನ್ನ ಭಾರತದ ರಾಯಭಾರಿಯಾಗಿ ಕಳಿಸ್ಕೊಟ್ಟಿದ್ದಾರೆ. ಹಾಗಿದ್ರೆ ಏನಿದು RCEP ಕೂಟ? ಇದನ್ನ ಕಂಡ್ರೆ ಟ್ರಂಪ್ ನಡಗದು ಯಾಕೆ? RCEP ಮೂಲಕ ಭಾರತ ಅಮೆರಿಕವನ್ನ ಹೇಗೆ ಬಗ್ಗಿಸಬಹುದು? ಇಂಥ ಗುಂಪಿನಿಂದ ಭಾರತ ಹೊರಬಂದಿದ್ದು ಯಾಕೆ? ಈಗ ಮತ್ತೆ RCEP ಸೇರೋದ್ರಿಂದ ಆಗೋ ಅನುಕೂಲ ಅನನುಕೂಲ ಏನು ಎಲ್ಲವನ್ನ ಹೇಳ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಅತಿ ದೊಡ್ಡ ವ್ಯಾಪಾರ ಕೂಟಕ್ಕೆ ಭಾರತ. ಸ್ನೇಹಿತರೆ, 5 ವರ್ಷಗಳ ಹಿಂದೆ ನಾವು ಜಾಯಿನ್ ಆಗಲ್ಲ ಅಂತ ದೂರ ಇದ್ದ ಕೂಟಕ್ಕೆ ಭಾರತ ಮತ್ತೆ ಸೇರೋಕ್ ನೋಡ್ತಾ ಇದೆ. ಈ ವಿಚಾರವನ್ನ ಇಬ್ಬರು ಹಿರಿಯ ಅಧಿಕಾರಿಗಳು ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಮಿಂಟ್ ಪತ್ರಿಕೆ, ಪ್ರತಿಷ್ಠಿತ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವರದಿ ಮಾಡುವ ಪತ್ರಿಕೆ ರಿಪೋರ್ಟ್ ಕೂಡ ಮಾಡಿದೆ. ಅಲ್ಲದೆ ಈ ಸಂಬಂಧ ಅಧ್ಯಯನ ಮಾಡುವಂತ ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ರಿಪೋರ್ಟ್ ಕೊಡಿ ಅನ್ನೋ ರೀತಿಯಲ್ಲಿ ಒಂದು ಸಂಸ್ಥೆಗೆ ಸೂಚನೆ ಕೂಡ ಸರ್ಕಾರ ಕೊಟ್ಟಿದೆ. ಈ ಮೂಲಕ ಮತ್ತೆ ಬಲಿಷ್ಠ ಏಷ್ಯಾ ಪಡೆ ಕಟ್ಟೋಕೆ ಭಾರತ ಸಪೋರ್ಟ್ ಮಾಡೋಕೆ ಹೊರಟಿದೆ. ಯಾಕಂದ್ರೆ RCEP ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅನ್ನೋದು ಸಾಮಾನ್ಯ ಗುಂಪಲ್ಲ. ವಿಶ್ವದ ಅತಿ ದೊಡ್ಡ ವ್ಯಾಪಾರಿ ಕೂಟ. ಜಪಾನ್, ಚೈನಾ, ಸೌತ್ ಕೊರಿಯಾ, ಆಸ್ಟ್ರೇಲಿಯಾ, ಕಂಬೋಡಿಯಾ, ಮಲೇಷ್ಯಾ, ಮ್ಯಾನ್ಮಾರ್, ಇಂಡೋನೇಷಿಯಾ, ನ್ಯೂಜಿಲೆಂಡ್, ಸಿಂಗಪೂರ್, ಥೈಲ್ಯಾಂಡ್, ವಿಯೆಟ್ನಾಂ, ಹೀಗೆ ಏಷ್ಯಾ ಸೇರಿದ ಹಾಗೆ ಇಡೀ ಇಂಡೋ ಪ್ಯಾಸಿಫಿಕ್ ವ್ಯಾಪಾರ ಶಕ್ತಿಯೇ ಇದರಲ್ಲಿ ಒಟ್ಟುಗೂಡಿದೆ. ಈ 15 ರಾಷ್ಟ್ರಗಳಿಂದ ವಿಶ್ವದ 3ನೇ ಒಂದು ಭಾಗ ಅಂದ್ರೆ %30 ಗ್ಲೋಬಲ್ GDP ನಿರ್ಮಾಣ ಆಗುತ್ತೆ. 25 ರಿಂದ $30 ಟ್ರಿಲಿಯನ್ ನ ಬೃಹತ್ ಆರ್ಥಿಕತೆ ಇದು. ಜಗತ್ತಿನ 30% ಮಾನವ ಶಕ್ತಿ ಕೂಡ ಈ ದೇಶಗಳಲ್ಲಿದೆ. 28 ರಿಂದ 30% ಗ್ಲೋಬಲ್ ಟ್ರೇಡ್ ನಲ್ಲಿ ಪಾಲ್ ಹೊಂದಿದ್ದಾರೆ. ಈ ದೇಶಗಳ ಈ ಕೂಟಕ್ಕೆ ಸೇರ್ಕೊಂಡ್ರೆ ಟ್ಯಾರಿಫ್ ಇರೋದಿಲ್ಲ ಈ ರಾಷ್ಟ್ರಗಳ ನಡುವೆ. ತುಂಬಾ ಕಮ್ಮಿ ಇದ್ರೂ ಕೂಡ ಸಿಂಗಲ್ ರೂಲ್ ಆಫ್ ಒರಿಜಿನ್ ಅಂತಹ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೂಡ ಸಿಗುತ್ತೆ. ಅಂದ್ರೆ ಯಾವುದೇ ದೇಶದ ಮೂಲ ವಸ್ತು ಬಳಸಿ ಉತ್ಪನ್ನ ತಯಾರಿಸಿದ್ರೂ ಕೂಡ ಕೊನೆಗೆ ತಯಾರಾದ ಜಾಗವನ್ನ ಒರಿಜಿನ್ ಆಫ್ ಪ್ರಾಡಕ್ಟ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಉದಾಹರಣೆಗೆ ವಿಯೆಟ್ನಾಂ ನಲ್ಲಿ ತಯಾರಾಗೋ ಶರ್ಟ್ಗೆ ಚೀನಾದ ನೂಲು ಬಳಕೆಯಾಗಿದ್ರೆ ಅದಕ್ಕೆ ಪ್ರತ್ಯೇಕ ತೆರಿಗೆ ಸುಂಕ ಇರೋದಿಲ್ಲ. ವಿಯೆಟ್ನಾಂ ಪ್ರಾಡಕ್ಟ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಅಲ್ಲದೆ ಈ ದೇಶಗಳ ನಡುವೆ ಹೂಡಿಕೆಗೆ ಸುಲಭವಾಗುವಂತೆ ನಿಯಮಗಳು ಕೂಡ ಇದಾವೆ. ಹೀಗಾಗಿ RCEP ರಾಷ್ಟ್ರಗಳ ಮಧ್ಯೆ $5.6 ಟ್ರಿಲಿಯನ್ ವ್ಯಾಪಾರ ನಡೆಯುತ್ತೆ. 2019ರಲ್ಲಿ ನಮಗೆ ಬೇಡ ಅಂತ ಹೊರ ನಡೆದ ಭಾರತ ಒಂದು ಕಾಲದಲ್ಲಿ ಇಂಥ ಬಲಿಷ್ಠ ಗುಂಪಿನ ಭಾಗವಾಗಿ ಭಾರತ ಕೂಡ ಒಂದು ಹೆಜ್ಜೆ ಒಳಗಿಟ್ಟಿತ್ತು. 2011ರಲ್ಲಿ ಆಸಿಯಾನ್ ಶೃಂಗಸಭೆಯಲ್ಲಿ RCEP ಕಾನ್ಸೆಪ್ಟ್ ಹುಡ್ಕೊಂಡಿತ್ತು. ಕೊನೆಗೆ 2020ರಲ್ಲಿ ರಚನೆಯಾಗಿತ್ತು. ಈ ನಡುವೆ ಭಾರತ ಕೂಡ ಮೆಂಬರ್ ಆಗೋಕೆ ಇನ್ನೇನ್ ಸೈನ್ ಮಾಡೋದ್ರಲ್ಲಿತ್ತು. ಆದ್ರೆ 2019ರಲ್ಲಿ ದಿಢೀರಂತ ನಮಗೆ ಬೇಡ ಅಂತ ಹೊರಗೆ ಹೆಜ್ಜೆ ಇಡ್ತು. ನಾನಾ ಕಾರಣ ಇದ್ವು. ಒಂದು ಆಲ್ರೆಡಿ ಚೀನಾ ಜೊತೆ ಸಾಕಷ್ಟು ಟ್ರೇಡ್ ಡೆಫಿಸಿಟ್ ಇತ್ತು, ಆವಾಗ್ಲಿಂದಲೂ ಇದೆ, ಇವಾಗ್ಲೂ ಇದೆ. ಈ RCEP ಸೇರಿದ್ರೆ ಮತ್ತಷ್ಟು ಚೀಪ್ ಸರಕುಗಳು ಯಥೇಚ್ಛವಾಗಿ ಬಂದು ಬೀಳ್ಬೋದು. ಇಲ್ಲಿಗೆ ಟ್ರೇಡ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ, ನಮ್ಮ ಉದ್ಯಮಗಳೆಲ್ಲ ಇಲ್ಲಿ ಬಿದ್ದು ಹೋಗ್ತವೆ ಅಂತ ಹೇಳಿ. ಯಾಕಂದ್ರೆ ಚೀನಾ ಈ ಆಸಿಯಾನ್ ರಾಷ್ಟ್ರಗಳ ಮೂಲಕ ತನ್ನ ಪ್ರಾಡಕ್ಟ್ ಅನ್ನ ಭಾರತಕ್ಕೆ ಡಂಪ್ ಮಾಡಿಬಿಡ್ಬೋದು ಅನ್ನೋ ಭಯ ಕೂಡ ಇತ್ತು. ನಮ್ಮ MSMEಗಳಿಗೆ, ರೈತರಿಗೆ, ಕೃಷಿ ಮತ್ತು ಡೈರಿ ಮಾರುಕಟ್ಟೆಗೆ ಹೊಡೆತ ಬೀಳ್ತಾ ಇತ್ತು. ಹೀಗಾಗಿ ರೈತ ಸಂಘಟನೆಗಳು, ದೇಸಿ ಕೈಗಾರಿಕೆಗಳು, ಆಟೋಮೊಬೈಲ್ ಇಂಡಸ್ಟ್ರಿಯವರು ಎಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ರು. RCEPಯಲ್ಲಿ ಆಂಟಿ ಡಂಪಿಂಗ್ ಪ್ರೊಟೆಕ್ಷನ್ ಕೂಡ ಇರಲಿಲ್ಲ. ದುರ್ಬಲ ಕ್ಷೇತ್ರಗಳಿಗೆ ರಕ್ಷಣೆ ಕೂಡ ಇರಲಿಲ್ಲ. RCEPಯಿಂದ ಉಳಿದ ರಾಷ್ಟ್ರಗಳಿಗೆ ಭಾರತದ ಮಾರ್ಕೆಟ್ ಫುಲ್ ಓಪನ್ ಆಗಿಬಿಡ್ತಾ ಇತ್ತು. ಆದ್ರೆ ನಮ್ಮ ಉತ್ಪನ್ನಗಳಿಗೆ ಅಷ್ಟೇ ದೊಡ್ಡ ಮಾರ್ಕೆಟ್ ಸಿಗೋದು ಕಷ್ಟ ಇತ್ತು. ಅವ್ರು ಓಪನ್ ಮಾಡಿ ಬನ್ನಿ ನೀವು ಮಾರಬೇಕಾದ್ರೂ ಕೂಡ ಅವ್ರ ಲೆವೆಲ್ಗೆ ಕಾಂಪಿಟೇಟಿವ್ ಪ್ರೈಸ್ ನಲ್ಲಿ ಮಾರೋಕೆ ನಾವು ರೆಡಿ ಇದೀವಾ ಇಲ್ವಾ ಅನ್ನೋ ಒಂದು ಕ್ಲಾರಿಟಿ ನಮಗೆ ಇರಲಿಲ್ಲ. ಆ ಕಾನ್ಫಿಡೆನ್ಸ್ ನಮಗೆ ಇರಲಿಲ್ಲ. ಜೊತೆಗೆ 2017ರ ಡೋಕ್ಲಾಂ ಬಿಕ್ಕಟ್ಟು ಕೂಡ ಇನ್ನೂ ಹಸಿಯಾಗಿತ್ತು. ಹೀಗಾಗಿ ಚೀನಾ ಜೊತೆ ಕೈ ಜೋಡಿಸೋಕೆ ಬೇಕಾದಂತಹ ವೇದಿಕೆ ಸೆಟಪ್ ಆಗಿರಲಿಲ್ಲ. ಹೀಗಾಗಿ ಭಾರತ ಅವಾಗ ಸೇರಲ್ಲ ಅಂತ ಘೋಷಿಸಿ ವಾಪಸ್ ಹೊರಗೆ ಹೆಜ್ಜೆ ಇಡ್ತು. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ $47,700 ಮಾತ್ರ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, 3 ಹೊತ್ತು ಊಟ, ಸೆಲ್ಯುಲಾರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬಾರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್ ಹಾಗೂ 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 24 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಟ್ರಂಪ್ ದರ್ಪ, ಒಗ್ಗಟ್ಟಿನ ಅನಿವಾರ್ಯತೆ, ಮತ್ತೆ ಕೂಡಲು ರೆಡಿಯಾದ ಭಾರತ. ಟ್ರಂಪ್ ಟ್ಯಾರಿಫ್ ಬೆದರಿಕೆಯಿಂದ ಜಿಯೋ ಪಾಲಿಟಿಕ್ಸ್ ಕಂಪ್ಲೀಟ್ ಚೇಂಜ್ ಆಗಿದೆ. ಟ್ರಂಪ್ ಮುಖ್ಯವಾಗಿ ಏಷ್ಯಾನ ಟಾರ್ಗೆಟ್ ಮಾಡಿ ಟ್ಯಾರಿಫ್ ಹಾಕ್ತಾ ಇದ್ದಾರೆ. ಅಮೆರಿಕದ ವಿರುದ್ಧ ಸಿಡಿದು ನಿಲ್ಲೋ ಅನಿವಾರ್ಯತೆ ಇದೆ. ಇಂಟರ್ ರೀಜನಲ್ ಟ್ರೇಡ್ ಹೆಚ್ಚು ಮಾಡಬೇಕಾಗಿದೆ.
ಅಟ್ರಾಕ್ಟಿವ್ ಮಾಡಬೇಕಾಗಿದೆ. ಜೊತೆಗೆ ಭಾರತ ತನ್ನ ಎಕ್ಸ್ಪೋರ್ಟ್ ಮಾರ್ಕೆಟ್ನ ಡೈವರ್ಸಿಫೈ ಮಾಡಬೇಕಾಗಿದೆ. ಹೀಗಾಗಿ ಮತ್ತೆ RCEP ಸೇರೋಕೆ ಭಾರತ ನೋಡ್ತಾ ಇದೆ. ಈಗ ಆಲ್ರೆಡಿ ಸರ್ಕಾರದ ಆಂತರಿಕ ವಲಯದಲ್ಲಿ ಈ ಬಗ್ಗೆ ಮಾತುಕತೆ ಕೂಡ ಶುರುವಾಗಿದೆ. ಅಷ್ಟೇ ಅಲ್ಲ, ಇದಕ್ಕಾಗಿ ಸರ್ಕಾರ ವಿದೇಶಾಂಗ ಇಲಾಖೆಯ RIS ಅಂದರೆ ರಿಸರ್ಚ್ ಆ್ಯಂಡ್ ಇನ್ಫಾರ್ಮೇಷನ್ ಸಿಸ್ಟಮ್ ಫಾರ್ ಡೆವಲಪಿಂಗ್ ಕಂಟ್ರೀಸ್ ಈ ಸಂಸ್ಥೆಗೆ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸ್ಟಡಿ ಮಾಡಿ ಅಂತ ಸೂಚಿಸಿದ್ದಾರೆ. ಅಂದರೆ RCEP ಸೇರಿಕೊಂಡ್ರೆ ಭಾರತಕ್ಕೆ ಏನು ಲಾಭ ಆಗುತ್ತೆ, ಎಲ್ಲ ಹೊಡೆತ ಬೀಳಬಹುದು, ಎಲ್ಲ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದೆ, ಅಂಕಿಅಂಶ ಕೊಡಿ ಅಂತ ಹೇಳಿದೆ. ಜೊತೆಗೆ ಇತ್ತೀಚೆಗೆ ಚೀನಾ ಜೊತೆಗೆ ಸಂಬಂಧ ಚೆನ್ನಾಗಾಗ್ತಿರೋದು ಕೂಡ ಇದಕ್ಕೊಂದು ವೇದಿಕೆ ಸೃಷ್ಟಿಯಾಗೋಕ್ಕೆ ಕಾರಣ ಆಗಿದೆ. ಎರಡು ದೇಶಗಳ ನಾಯಕರು ಉಭಯ ದೇಶಗಳಿಗೆ ಭೇಟಿ ಕೊಡ್ತಿದ್ದಾರೆ. ಜೈಶಂಕರ್ ಚೀನಾಗೆ ಹೋಗಿದ್ರು, ಅವರ ವಿದೇಶಾಂಗ ಮಂತ್ರಿ ವ್ಯಾಂಗ್ ಈ ಭಾರತಕ್ಕೆ ಬಂದರು. ನಿರ್ಬಂಧಗಳು ಕೂಡ ಸಡಿಲ ಮಾಡ್ಕೊಳ್ತಿದ್ದಾರೆ ಎರಡೂ ಕಡೆಯವರು. ಭಾರತ ಚೀನಾಗೆ ಡೈರೆಕ್ಟ್ ವಿಮಾನ ಸಂಪರ್ಕ ಏರ್ಪಡಿಸೋಕೆ ಹೆಜ್ಜೆ ಇಡ್ತಾ ಇದೆ. ಚೀನಿಯ ಹೂಡಿಕೆಗಳಿಗೆ ಭಾರತದಲ್ಲಿ ಅವಕಾಶ ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿದೆ. ಚೀನಾ ಕೂಡ ರೇರ್ ಅರ್ತ್ ಮ್ಯಾಗ್ನೆಟ್ಸ್, ರಸಗೊಬ್ಬರ, ಟನಲ್ ಕೊರಿಯೋ ಮೆಷಿನ್ ಅದೆಲ್ಲ ನಮಗೆ ಕಳಿಸದೆ ಆಟ ಆಡಿಸ್ತಿದ್ರಲ್ಲ, ಎಲ್ಲ ಈಸಿಯಾಗಿ ಕಳಿಸ್ಕೊಡ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ನೆಕ್ಸ್ಟ್ PM ನರೇಂದ್ರ ಮೋದಿ SCO ಸಮ್ಮಿಟ್ಗೆ ಅಂತ ಹೇಳಿ ಚೀನಾಗೆ ಹೋಗಿ 2 ದಿನ ಅಲ್ಲಿ ಜಿನ್ಪಿಂಗ್ ಜೊತೆಗೂ ಕೂಡ ಓಡಾಡ್ತಾರೆ, ಮಾತುಕತೆ ನಡೆಸ್ತಾರೆ. ಹೀಗಾಗಿ ಭಾರತ ಮತ್ತೆ RCEP ಸೇರ್ಕೊಳ್ಳೋಕೆ ಒಳ್ಳೆ ವೇದಿಕೆ ಸಜ್ಜಾಗಿದೆ. ಅಮೆರಿಕಾಗೆ ಕಂಟಕ. ಒಂದ್ ವೇಳೆ ಭಾರತನೂ ಏನಾದರೂ RCEP ಸೇರ್ಕೊಂಡ್ರೆ ಬೃಹತ್ ರಕ್ಕಸ ಕೂಟವಾಗುತ್ತೆ. ಬರೀ ಕೂಟ ಮಾತ್ರ ಅಲ್ಲ, ಮ್ಯಾಪ್ನಲ್ಲಿ ನೋಡಿ ಇಷ್ಟು ರಾಷ್ಟ್ರಗಳು ಬರ್ತವೆ. ಇಂಪಾರ್ಟೆಂಟ್ ಲಿಂಕೇ ಭಾರತವು ಕನೆಕ್ಟ್ ಆದರೆ RCEPಯ ವ್ಯಾಪ್ತಿ ಭಾರತದಿಂದ ಇನ್ನಷ್ಟು ಮುಂದಕ್ಕೆ ಈ ಕಡೆಗೂ ಚಾಚುತ್ತೆ. ಭಾರತದ ಸೇರ್ಪಡೆಯಿಂದ ಅದರ ಪ್ರಭಾವಳಿ ಇನ್ನಷ್ಟು ವಿಶಾಲವಾಗಿ ಹರಡುತ್ತೆ. RCEPದು $33-35 ಟ್ರಿಲಿಯನ್ ದೊಡ್ಡ ಆರ್ಥಿಕ ರಾಕ್ಷಸವಾಗಿ ಬೆಳೆಯುತ್ತೆ. ಇದರಿಂದ ಅಮೆರಿಕದ ವ್ಯಾಪಾರ ದೊಡ್ಡ ಮಟ್ಟದಲ್ಲಿ ಡೌನ್ ಆಗುತ್ತೆ. ಆದರೂ ಕೂಡ ಹುಷಾರಾಗಿ ಹೆಜ್ಜೆ ಇಡಬೇಕು. ಪ್ರಸ್ತುತ ವಾತಾವರಣಕ್ಕೆ ಭಾರತ ಈ ಕೂಟ ಸೇರೋದು ಅನಿವಾರ್ಯ ಅಂತ ಅನಿಸ್ಬೋದು. ಸಮಸ್ಯೆಗಳು ಕೂಡ ಹಾಗಂತ ದೂರ ಆಗಿಲ್ಲ. ಚೀನಾ ಜೊತೆಗಿನ ಟ್ರೇಡ್ ಡೆಫಿಸಿಟ್ ಹತ್ತತ್ರ $100 ಬಿಲಿಯನ್ ಇದೆ. ಎಷ್ಟು $100 ಬಿಲಿಯನ್ ಅಂದರೆ 8.5 ಲಕ್ಷ ಕೋಟಿಗೂ ಅಧಿಕ. RCEPನಲ್ಲಿ ಆಂಟಿ ಡಂಪಿಂಗ್ ವಿರುದ್ಧ ಇನ್ನೂ ಸರಿಯಾದ ಕ್ರಮಗಳಿಲ್ಲ. ಸಿಕ್ಕಾಪಟ್ಟೆ ನಮ್ಮ ದೇಶದ ಆಟೋಮೊಬೈಲ್ ಇಂಡಸ್ಟ್ರಿನ ಸಾಯಿಸಬೇಕು ಅಂತ ಅನ್ಕೊಂಡಿದೆ ಅಂತ ಅನ್ಕೊಳ್ಳಿ. ಚೀನಾ ಸಿಕ್ಕಾಪಟ್ಟೆ ದುಡ್ಡಿದೆ ಅವರ ಹತ್ರ. ಅರ್ಧ ರೇಟಿಗೆ, ಕಾಲಭಾಗ ರೇಟಿಗೆ ತನ್ ಮಾರೋದಿಲ್ಲಿಗೆ. ಅವ್ರಿಗೆ ಲಾಸ್ ಆಗ್ತಿರುತ್ತೆ, ಬಟ್ ಮಾರೋದು ಏನಕ್ಕೆ ಮಾರೋದು, ನಮ್ಮ ಇಂಡಸ್ಟ್ರಿಗಳೆಲ್ಲ ಸತ್ತು ಹೋಗ್ಬಿಡ್ಲಿ ಅಂತ ಹೇಳಿ ಆಮೇಲೆ ರೇಟ್ ಜಾಸ್ತಿ ಮಾಡ್ಕೊಳ್ಳೋದು. ಆ ರೀತಿಯ ಒಂದು ಕ್ರಮಕ್ಕೆ ಯಾವುದೇ ಪ್ರೊಟೆಕ್ಷನ್ನೇ ಇಲ್ಲ ಅಲ್ಲಿ RCEPಯಲ್ಲಿ ಡಂಪಿಂಗಿಗೆ. ಹೀಗಾಗಿ ಭಾರತ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಸರ್ಕಾರ ಕೂಡ ಸೂಕ್ಷ್ಮವಾಗಿ ನೋಡ್ತಾ ಇದೆ ಅನ್ನೋ ಮಾಹಿತಿ ಇದೆ. ಭಾರತ, ಚೀನಾ ಮತ್ತು ಆಸಿಯಾನ್ ರಾಷ್ಟ್ರಗಳಿಂದ ನಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಮಾರ್ಕೆಟ್ ಆಕ್ಸೆಸ್ ಕೊಡಿ, ಇದನ್ನು ಕೊಡ್ತೀವಿ ಅಂತ ರಿಟರ್ನ್ ಅಶ್ಯೂರೆನ್ಸ್ ಕೊಡಿ ಅಂತ ಭಾರತ ಕೇಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.